ಇದೆ ಇಲ್ಲಿ ನಮಗೆ ಎಲ್ಲ ಇದೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಎಲ್ಲ ಆರ್ಪಿಗಳ ಒಂದು ಸ್ವಾಗತದಲ್ಲಿ ಈಗ ಎಲ್ಲರೂ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಶ್ರೀ ಗೌಡ ಗೌಡಪ್ಪನವರು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ವೇದಿಕೆಗೆ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಮಾನ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುರೇಂದ್ರ ಕಾಂಬ್ಳೆ ಸಾಹೇಬರು ಕೂಡ ಇಲ್ಲಿ ಉದ್ಘಾಟಕರಾಗಿ ಉದಯಘಟ್ಟನ ಒಂದು ಆಸನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಾವೇ ಬರೆಯೋಣ ಕಥೆಯನ್ನು ನಾವೇ ಬರೆಯೋಣ, ನಾವೇ ಬರೆಯೋಣ ಕಥೆಯನ್ನು ನಾವೇ ಬರೆಯೋಣ. ಸಂಭ್ರಮ ಸಂಭ್ರಮ ನಾಟಕ ಮಾಡುತ್ತಾ ನಾಟಕ ನೋಡುತ್ತಾ ನಟನೆಯ ಮಾಡುತ್ತಾ ಲೋಕವ ತಿಳಿಯೋಣ ರಂಗ ಲೋಕವ ತಿಳಿಯೋಣ, ಲೋಕವ ತಿಳಿಯೋಣ ರಂಗ ಲೋಕವ ತಿಳಿಯೋಣ. ಸಂಭ್ರಮ ಸಂಭ್ರಮ ಸಾಹಿತ್ಯ ಸಂಭ್ರಮ ಸಂಭ್ರಮ ಮಕ್ಕಳ ಸಾಹಿತ್ಯ ಸಂಭ್ರಮ. ಓಕೆ ಧನ್ಯವಾದಗಳು ಎಲ್ಲ. ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಗಣಿಯೇ. ಹಾಗೂ ಈ ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಕಾಂಬ್ಳೆ ಸಾಹೇಬರು ಈಗ ಉದ್ಘಾಟನೆಯನ್ನ ಡೊಳ್ಳು ಬಾರಿಸುವುದರ ಮೂಲಕ ಮಾಡ್ತಾ ಇದ್ರೆ, ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನಾವು ನೆರವೇರಿಸಿಕೊಡೋಣ. ಜೋರಾಗಿ ಡೊಳ್ಳ ಬಾರಿಸಿದ್ದಾರೆ ಮಾನ್ಯರಿಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರಿಗೆ. ಸರ್ ಒಂದು ನಿಮಿಷ, ಮಾನ್ಯರು ಒಂದು ನಿಮಿಷ ಸಂಭ್ರಮ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ
ಮಕ್ಕಳ ಪ್ರತಿಭೆ ಎನ್ನುವುದು ಅದು ಹೊಳೆತು ಹೋಗಬಾರದು, ಅದು ಹೊಳೆಯಬೇಕು ಎನ್ನುವಂತ ಸಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಗುತ್ತದೆ. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಎನ್ನುವಂತೆ ಪ್ರತಿಭೆಗಳು ಗುಡಿಸಿಲಿನಲ್ಲಿ ಹುಟ್ಟುತ್ತವೆ, ಅರಮನೆಯಲ್ಲಿ ಅರಳುತ್ತವೆ ಅಂತ ಮಾಡಿರುವಂತಹ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಈ ಉದ್ಘಾಟನೆಯನ್ನ ಗ್ರಾಮ ಪಂಚಾಯತಿ ಹಾಗೂ ಎಲ್ಲ ನಮ್ಮ ಸಾಹೇಬರು ಎಲ್ಲರೂ ಕೂಡಿ ಇದನ್ನ ನೆರವೇರಿಸಲು ಜಾಣನಾಗಲು ಕಲಿಸು ಜಾಣನಾಗಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗುವ ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಅದರ ಜೊತೆಗೆ ಹನುಮಾಳ್, ತಳಗೇರ ಮತ್ತು ಹನುಮಸಾಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿರ್ತಕ್ಕಂಥ ಶಾಲೆಗಳ ಮಕ್ಕಳ ಸಾಹಿತ್ಯ ಸಂಭ್ರಮ ಈ ಕಾರ್ಯಕ್ರಮದ ಅಂಬೇಡ್ಕರ್ ಆಶಯ ಒಂದಿತ್ತು. ಏನಂತಂದ್ರೆ ಪ್ರತಿ ಊರಿನಲ್ಲಿ ದೇವಾಲಯದ ಗಂಟೆಗಳು ಹೆಂಗ್ ಮೊಳಗ್ತಾವೋ ಅದಕ್ಕಿಂತ ಹೆಚ್ಚು ಶಾಲಾ ಗಂಟೆಗಳು ಮೊಳಗಬೇಕು. ಹೀಗಾಗಿ ಆ ಉದ್ದೇಶವನ್ನು ಇಟ್ಟುಕೊಂಡು ಗ್ರಂಥ ಇರುವುದರಿಂದ ಅದನ್ನ ಸದ್ಬಳಕೆಯನ್ನ ಮಾಡಿಕೊಳ್ಳಿ ಮತ್ತು ಪ್ರಶ್ನೆ ಜೀವಂತಿಕೆಯ ಲಕ್ಷಣ ಎನ್ನುವಂತ ಮಾತುಗಳನ್ನ ಮತ್ತು ಭಾರತ ಧ್ಯಾನ ವಿಜ್ಞಾನ ಸಮಿತಿಯ ಇತರೆ ಅಂಶಗಳನ್ನು ಹಂಚಿಕೊಂಡಂತ ಮಾನ್ಯರಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಕೆಲಸ ಮಾಡ್ತಾ ಇತ್ತು ಈಗ ಸುಮಾರು 18 ವರ್ಷ, ಯಾಕೆ 20 ವರ್ಷನೂ ಆಗಿರ್ಬೋದು. ಯಾಕೆಂದ್ರೆ ಮಹನೀಯರು ಕುಷ್ಟಗಿ ತಾಲೂಕಿನೊಂದಿಗೆ ಅವಿನಾಭಾವ ಆತ್ಮೀಯ ಸಂಬಂಧವನ್ನ ಅವರು ಹೊಂದ್ಯಾರ. ಅವರು ಯಾವತ್ತೂ ನಮ್ಮನ್ನ ನಮ್ಮ ಕೈ ಕೆಳಗ ಇರ್ತಕ್ಕಂಥ ಕೆಲಸಗಾರ ಅಂತ ನೋಡಿಲ್ಲ, ನಮ್ಮನ್ನ ಅಣ್ಣ ತಮ್ಮಂದಿರ್ತಾರ ಅವರು ಗೌರವದಿಂದ ಆತ್ಮೀಯತೆಯಿಂದ ಕಂಡಾರ. ನಿಜವಾಗ್ಲೂ ಆತ್ಮೀಯತೆಗೆ ಅವರ ಒಂದು ಪ್ರೋತ್ಸಾಹಕ್ಕೆ ನಾವು ನಿಜವಾಗ್ಲೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ತಾಲೂಕ್ ಪಂಚಾಯತಿಯಲ್ಲಿ ಮಾನ್ಯ ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ನಿಂಗಪ್ಪ ಮಸುಳೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ನಡೆಯಿತು. ನಿಜವಾಗ್ಲೂ ಅವರು ಒಂದು ಅಭಿಪ್ರಾಯವನ್ನ ಗೌರವಯುತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ನಮ್ಮ ಎಲ್ಲಾ ಶಿಕ್ಷಕರ ಬಗ್ಗೆ. ಸಂವಿಧಾನ ಜಾಗೃತಿ ಜಾಥಾ ಒಂದು ಕಾರ್ಯಕ್ರಮದಲ್ಲಿ ರಾಮ್ಜಿ ತಾಂಡಾದಲ್ಲಿ ಏನು ಒಂದು ಅಲ್ಲಿ ಸಣ್ಣ ಮಗು LKG ಮಗು ಸಂವಿಧಾನ ಪೀಠಿಕೆಯನ್ನು ಹೇಳಿದ್ದು ಮತ್ತು ಆ ತರಗತಿ ಕೋಣೆಯಲ್ಲಿ ಹೋದಾಗ ಆ ಶಿಕ್ಷಕರ ಒಂದು ಕಾರ್ಯವೈಖರಿ ಇದನ್ನೆಲ್ಲಾನು ಮಾನ್ಯ CO ಸಾಹೇಬರು, DC ಸಾಹೇಬರು ಎಲ್ಲರೂ ಮೆಚ್ಚಿಕೊಂಡಿದ್ದು ಮತ್ತು ಅವರು ನಮ್ಮ ತಾಲೂಕಿನ ಎಲ್ಲಾ ಶಿಕ್ಷಕರ ಕಾರ್ಯ ಚಟುವಟಿಕೆ ಬಗ್ಗೆ ಮತ್ತು ಅವರ ಕರ್ತವ್ಯ ಪ್ರಜ್ಞೆ ಬಗ್ಗೆ, ಸಮಯ ಪ್ರಜ್ಞೆ ಬಗ್ಗೆ ತುಂಬಾನೇ ಹೊಗಳಿದ್ರು. ಅದಕ್ಕೆಲ್ಲ ಮುಖ್ಯವಾಗಿ ಕಾರಣ ಯಥಾ ರಾಜ ತಥಾ ಪ್ರಜೆ ಎನ್ನುವಂತೆ ನಮ್ಮ ಮಾನ್ಯ BO ಸಾಹೇಬರು ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಮಾನ್ಯರು ಈಗ ಉದ್ಘಾಟನೆ